ನಾವು ಈ ಕೋಕೋಮ್ಯಾಕ್ಸ್ ಅನ್ನು 2 ಬಾರಿ ನೀಡಿದ್ದೇವೆ. ಇದನ್ನು ನೀಡಿದ ನಂತರ ಸಸ್ಯಗಳು ಆರೋಗ್ಯಕರವಾಗಿದ್ದು ಹಸಿರು ಬೆಳವಣಿಗೆ ಉತ್ತಮವಾಗಿ ಕಾಣಿಸುತ್ತಿದೆ. ನಾವು ಈಗ ಇದನ್ನು ನಿರಂತರವಾಗಿ ಬಳಸುತ್ತಿದ್ದೇವೆ ಮತ್ತು ಉತ್ತಮ ಫಲಿತಾಂಶ ಕಾಣಿಸುತ್ತಿದೆ. ಕೋಕೋಮ್ಯಾಕ್ಸ್ ಅನ್ನು 4 ಅಥವಾ 5 ಬಾರಿ ಬಳಸಿದರೆ ಹೂ ಬಿಡುವ ಹಂತ, ಕಾಯಿ ಹಿಡಿಯುವಿಕೆ ಮತ್ತು ರೋಗ ನಿಯಂತ್ರಣ ಎಲ್ಲವೂ ಉತ್ತಮವಾಗುತ್ತದೆ. ಇದರಿಂದ ಸಸ್ಯಗಳ ಬೆಳವಣಿಗೆ ಇನ್ನಷ್ಟು ಉತ್ತಮವಾಗಿದೆ. ಇದು ಒಟ್ಟು 12 ಎಕರೆ ಭೂಮಿ. ಈ 12 ಎಕರೆಗಳಲ್ಲಿ ಸುಮಾರು 900 ರಿಂದ 1000 ಸಸ್ಯಗಳಿವೆ. ಇದಕ್ಕೆ ಈಗ ಸುಮಾರು 2 ವರ್ಷಗಳಾಗಿವೆ. ಈ ಮರಗಳಲ್ಲಿ ಈಗಾಗಲೇ 4-5 ಹೊಂಬಾಳೆಗಳು ಬಿಟ್ಟಿವೆ. ಇದರಿಂದ ಉತ್ತಮ ಬೆಳವಣಿಗೆ ಕಾಣುತ್ತಿದೆ ಮತ್ತು ಇನ್ನಷ್ಟು ಉತ್ತಮ ಫಲಿತಾಂಶ ನಿರೀಕ್ಷಿಸುತ್ತೇವೆ. ನಮಸ್ಕಾರ, ನನ್ನ ಹೆಸರು ಕೃಷ್ಣ ರೆಡ್ಡಿ. ನಾನು ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ತಾಲ್ಲೂಕಿನ ಮುದುಗನಪಲ್ಲಿ ಪಂಚಾಯತ್ಗೆ ಸೇರಿದವನು. ಇದು ನನ್ನ ಜಮೀನಿನ ಪಕ್ಕದಲ್ಲಿರುವ ಆಸ್ತಿ. ಇದು ನನ್ನ ಸ್ನೇಹಿತನ ಜಮೀನು. ಅವರ ಹೆಸರು ಕಿರಣ್ ಕುಮಾರ್. ಅವರು ಬೆಂಗಳೂರಿನಲ್ಲಿದ್ದಾರೆ. ಅವರು ರೈತನಾಗಿ ಹೂವು ಮತ್ತು ತರಕಾರಿಗಳನ್ನು ಬೆಳೆಯುತ್ತಿದ್ದರು. ಆದರೆ ಅವರು ಕಾರ್ಮಿಕ ನಿರ್ವಹಣೆ ಮಾಡಲು ಸಾಧ್ಯವಾಗದ ಕಾರಣ ಅವರು ಅದನ್ನು ನಿಲ್ಲಿಸಿ ಈ ತೆಂಗಿನ ಮರಗಳನ್ನು ನೆಟ್ಟರು. ಇದು 12 ಎಕರೆ ಭೂಮಿ. ಈ 12 ಎಕರೆಗಳಲ್ಲಿ ಸುಮಾರು 900 ಗಿಡಗಳಿವೆ. ಸುಮಾರು 2 ವರ್ಷಗಳಾಗಿವೆ. 4-5 ಹಂತದ ಹೊಂಬಾಳೆ ಬಿಟ್ಟಿದೆ. ಈ ಕೊಕೊಮೆಕ್ಸ್ ಅನ್ನು ನಾವು 2 ಬಾರಿ ನೀಡಿದ್ದೇವೆ. ಇದನ್ನು ನೀಡಿದ ನಂತರ ಮರಗಳು ಸ್ವಲ್ಪ ಆರೋಗ್ಯಕರವಾಗಿವೆ ಮತ್ತು ಹಸಿರು ಬಣ್ಣದಲ್ಲಿ ಚೆನ್ನಾಗಿ ಬೆಳೆದಿವೆ. ಈಗ ನಾವು ಇದನ್ನು ನಿರಂತರವಾಗಿ ಬಳಸುತ್ತಿದ್ದೇವೆ. ನೀವು 4 ಅಥವಾ 5 ಬಾರಿ ಕೊಕೊಮೆಕ್ಸ್ ಬಳಕೆ ಮಾಡಿದರೆ ಹೂ ಬಿಡುವ ಹಂತ, ಕಾಯಿಗಳು ಹೆಚ್ಚು ಬರುತ್ತವೆ, ರೋಗ ಚೆನ್ನಾಗಿ ನಿಯಂತ್ರಿಸಲ್ಪಡುತ್ತದೆ ಮತ್ತು ಉತ್ತಮ ಬೆಳವಣಿಗೆಯನ್ನು ನೀಡುತ್ತದೆ. ನಾವು 2 ಲೀಟರ್ ಕೊಕೊಮೆಕ್ಸ್ ಅನ್ನು 200 ಲೀಟರ್ ಡ್ರಮ್ನಲ್ಲಿ ಬೆರೆಸಿ ಬಳಸುತ್ತೇವೆ. ಅಂದರೆ 2000 ಮಿಲಿ. ಇದು ಸುಮಾರು 20 ಸಸ್ಯಗಳಿಗೆ ಸಾಕು. ಆದ್ದರಿಂದ ನೀವು ಪ್ರತಿ ಗಿಡಕ್ಕೂ ಸುಮಾರು 50 ಮಿಲಿ ಪಡೆಯುತ್ತೀರಿ. ಅದಕ್ಕಾಗಿ ನಾವು ಒಂದು ಬಕೆಟ್ನಲ್ಲಿ 5 ಲೀಟರ್ ಅಥವಾ 10 ಲೀಟರ್ ನೀರನ್ನು ತೆಗೆದುಕೊಂಡು ಪ್ರತಿ ಗಿಡದ ಸುತ್ತಲೂ ಸುರಿಯುತ್ತೇವೆ. ನಾವು ಈ ರೀತಿ ನೀಡಿದರೆ ಪ್ರತಿ ಗಿಡಕ್ಕೂ ಅಗತ್ಯವಿರುವ 50 ಮಿಲಿ ಪ್ರಮಾಣವನ್ನು ನಿಖರವಾಗಿ ಪಡೆಯುತ್ತವೆ. ಆದ್ದರಿಂದ 50 ಮಿಲಿ ಔಷಧವನ್ನು ವ್ಯರ್ಥ ಮಾಡದೆ ಉಳಿಸಲಾಗುತ್ತದೆ.